ಇವತ್ತು ಸೋಮವಾರ ಡ್ಯೂಟಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬೆಳಗ್ಗೆನೇ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಗಾಡಿ ತಗೊಂಡೋಗಿ ಬೊಮ್ಮಸಂದ್ರದಲ್ಲಿ CNG ಹಾಕ್ಸ್ಕೊಂಡು ಫಸ್ಟ್ನೇ ಡ್ಯೂಟಿ ಬಿತ್ತು ಬೊಮ್ಮಸಂದ್ರದಿಂದ ಇಂದಿರಾನಗರು. ಫಸ್ಟ್ನೇ ಡ್ಯೂಟಿ ಬಿಡೋದು ಬೇಡ ಅಂದ್ಕೊಂಡು ಎತ್ಕೊಂಡು ಹೋದೆ ನಾನು ಬೊಮ್ಮಸಂದ್ರ ಕಡೆ. ಪಿಕಪ್ ಮಾಡಿಕೊಂಡು ಅವ್ರನ್ನ ಇಂದಿರಾನಗರ ಡ್ರಾಪ್ ಮಾಡಿ ಇಂದಿರಾನಗರಿಂದ ಕಾಡುಬೀಸ್ನಳ್ಳಿಗೆ ಬಿತ್ತು. ಆ ಕಡೆ ಹೋದರೆ ತಲೆನೋವು, ಬೇಗ ಡ್ಯೂಟಿ ಪಿಕಪ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಪರವಾಗಿಲ್ಲ ಅಂದ್ಕೊಂಡು ಹೋಗಿ ಅವ್ರನ್ನ ಡ್ರಾಪ್ ಮಾಡಿ 1 ಅವರ್ ಆದಮೇಲೆ ಡ್ಯೂಟಿ ಪಿಕಪ್ ಮಾಡೋಕೆ ಹತ್ರನೇ ಸಿಕ್ತು. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಅವ್ರನ್ನ ವೈಟ್ಫೀಲ್ಡ್ ದೊಡ್ಡನಕುಂಡಿಗೆ ಬಂದು ಡ್ರಾಪ್ ಮಾಡಿ ಇನ್ನು ಈ ಕಡೆ ವೈಟ್ಫೀಲ್ಡ್ ಕಡೆ ಬಂದರೆ ಇನ್ನು ಸಂಜೆ ಹೋಗೋದು ಮನೆ ಕಡೆ, ಆವಾಗಲೇ ಹೋಗೋದು ಆ ಕಡೆ. ಇನ್ನು ಈ ಕಡೆ ಬಿಟ್ಟು ಹೋಗೋದಿಲ್ಲ ಅಂದ್ಕೊಂಡು ಟೈಮ್ ಬಂದು 3 ಗಂಟೆ ಆಯಿತು. ಬೆಳಗ್ಗೆಯಿಂದ ಟಿಫನ್ ಇಲ್ಲ, ಊಟನಿಲ್ಲ. ಯಾಕೆಂದರೆ ಇವತ್ತು ನಾನ್ ಸ್ಟಾಪ್ ಡ್ಯೂಟಿಗಳು ಕೊಟ್ಟ ಮಧ್ಯಾಹ್ನದವರೆಗೂ. ಅದಕ್ಕೆ ಇವಾಗ ಊಟ ಮಾಡೋಣ ಅಂತ ಬಂದರೆ ನಮ್ಮ ಹಣೆ ಬರೋಕ್ಕೆ ರೈಸ್ ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಕ್ಕಿಲ್ಲ, ಎಲ್ಲ ಖಾಲಿ ಹೋಗಿತ್ತು. ಪರವಾಗಿಲ್ಲ ಅಂದ್ಕೊಂಡು 2 ಪರೋಟ 1 ಮೊಟ್ಟೆ ತಿನ್ಕೊಂಡು ಡ್ಯೂಟಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಮತ್ತು ಅಲ್ಲಿಂದ ಒಂದು 1.5 ಕಿಲೋಮೀಟ್ರಿಗೆ 180 ರೂಪಾಯಿ ತೋರಿಸ್ದ. ಸರಿ ಹೋಗೋಣ ಅಂದ್ಕೊಂಡು ಹೋದರೆ ಫುಲ್ಲು ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅದು ಡ್ರಾಪ್ ಮಾಡಿ ಇನ್ನು ವೆಯ್ಟ್ ಮಾಡಿದೆ, ಯಾವ ಡ್ಯೂಟಿಗಳು ಬರಲಿಲ್ಲ. ಸರಿ ಇನ್ನು ಆಯಿತು ಮನೆ ಕಡೆ ಹೋಗೋಣ ಅಂದ್ಕೊಂಡು ನಮ್ಮ ಉಸ್ಕೂರು ಮದ್ದೂರಮ್ಮನಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಶಿಸ್ತಾಗಿ ನಾವು ಹೊರಟಿದ್ದೆ ಮನೆ ಕಡೆ. ಇವತ್ತಿನ ಅರ್ನಿಂಗ್ಸ್ ಬಂದು ಟಾರ್ಗೆಟ್ ಏನು ರೀಚ್ ಆಗಿಲ್ಲ, ಆದರೂ ಪರವಾಗಿಲ್ಲ, ತಕ್ಕ ಮಟ್ಟಿಗಾದರೂ ಆಗೈತೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಡ್ಯೂಟಿಗಳು ಆಗ್ತವೆ, ಒಂದೊಂದು ದಿನ ಡ್ಯೂಟಿಗಳು ಆಗಲ್ಲ. ಅದಕ್ಕೆ ಹೊಸ ಗಾಡಿಗಳು ತೊಗೊಳೋರು ಯೋಚನೆ ಮಾಡಿಬಿಟ್ಟು ಗಾಡಿಗಳು ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಡ್ಯೂಟಿ ಬಂದು 3277. ಅದರಲ್ಲಿ 13 ಅವರ್ ಡ್ಯೂಟಿ ಮಾಡಿದ್ದೀನಿ, 12 ಟ್ರಿಪ್ ಮಾಡಿದ್ದೀನಿ. ಟ್ಯಾಕ್ಸ್ ಬಂದು 170 ರೂಪಾಯಿ ಕಟ್ಟಾಗೈತೆ ಇವತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.